ಇವತ್ತೇನು ರಾಷ್ಟ್ರವ್ಯಾಪಿ ಭಾರತೀಯ ಜನತಾ ಪಕ್ಷ ಪ್ರತಿಭಟನೆ ಹಮ್ಮಿಕೊಂಡಿದೆ. ಕಾಂಗ್ರೆಸ್ ನಾಯಕರು ಅಂತ ಇನ್ನೆಲ್ಲ ಮೊನ್ನೆ ನಡೆದಂಥ ಲೋಕಸಭೆಯಲ್ಲಿ ಆ ಲೋಕಸಭೆ ಪ್ರಣಾಂಗಣದಲ್ಲೇ ಉಪರಾಷ್ಟ್ರಪತಿಯವರಿಗೆ ಅಣುಕು ಪ್ರದರ್ಶನ ಮಾಡಿ ವಿಡಿಯೋ ಕ್ಲಿಕ್ ಮಾಡಿರೋದು ದುರದೃಷ್ಟಕರ. ರಾಹುಲ್ ಗಾಂಧಿ ಅವರು ಯಾರು ಬುದ್ಧಿ ಇರುವಂಥ ಜೀವಿ ಯಾರು ಆ ಥರ ಮಾಡೋಕ್ಕೆ ಹೋಗಲ್ಲ. ಉಪರಾಷ್ಟ್ರಪತಿಯನ್ನು ಅಣುಕು ಮಾಡ್ತಾರಂದರೆ ಇವರು ಪ್ರಜಾಪ್ರಭುತ್ವ ಮೇಲೆ ನಂಬಿಕೆ ಇಲ್ಲ. ಇವತ್ತು ಪ್ರಜಾಪ್ರಭುತ್ವ ವಿರೋಧಿಗಳಾಗಿದ್ದಾರೆ ಕಾಂಗ್ರೆಸ್ನವರು. ಇವತ್ತು ಸುಮ್ಮನೆ ನಾವು ಪ್ರಜಾಪ್ರಭುತ್ವದವರು ಪ್ರಜಾಪ್ರಭುತ್ವ ನಮ್ಮದು, ನಾವು ಬರ್ತಿದ್ದು ನಮ್ಮದು ಅಂತ ಹೇಳೋ ಮಟ್ಟಕ್ಕೆ ರೆಡಿ ಆಗ್ತಾರೆ. ಜನಗಳು ಯಾಮಾರ್ತಾ ಇದ್ದಾರೆ. ಇವತ್ತು ಜನ ಬುದ್ಧಿವಂತರಿದ್ದಾರೆ. ಇವತ್ತು ನೀವೇನು ಮಾಡ್ತಾ ಇದ್ದೀರಿ, ಪ್ರಜಾಪ್ರಭುತ್ವವನ್ನು ಕಗ್ಗೋಲೆ ಮಾಡ್ತಾ ಇದ್ದೀರಿ. ಇವತ್ತು ನೀವು ಲೋಕಸಭೆಯಲ್ಲಿ ಇವತ್ತೇನು ಯಾವುದೋ ಒಂದು ವಿಷಯವನ್ನು ಪ್ರಸ್ತಾಪ ಮಾಡದೆ ನೀವು ಅದನ್ನ ಚರ್ಚೆಗೆ ಆಸ್ಪದ ಕೊಡದೆ ಇವತ್ತು ನೀವು ಮಾಡ್ತಾ ಇದ್ದೀರಲ್ಲ. ನಿಮ್ಮದು ಏನು ಇವತ್ತೇನು ಚುನಾವಣೆ ಬಂದಿದೆ 4 ತಿಂಗಳಲ್ಲಿ ನಾವು ಜನಗಳನ್ನ ಯಾಮಾರಿಸೋಣ ಅಂತ ಪ್ರಯತ್ನ ಪಡ್ತಾ ಇದ್ದೀವಿ. ಇವತ್ತು ಏನು ಕರ್ನಾಟಕದಲ್ಲಿ ಮಾಡ್ದಂಗೆ ರಾಷ್ಟ್ರ ಮಟ್ಟದಲ್ಲೂ ಮಾಡೋಕ್ಕೆ ಯೋಚನೆ ಮಾಡಿದ್ರೆ ಅದು ನಿಮ್ಗೆ ಫಲಪ್ರದ ಆಗೋದಿಲ್ಲ. ನಿಮ್ಮ ಈ ಸುಳ್ಳು ಭರವಸೆಗಳು ಜನ ನಂಬೋದು ಇಲ್ಲ. ಒಂದೇ ಒಂದು ಮೋದಿ ಗ್ಯಾರಂಟಿ ಮಾತ್ರ ನಂಬ್ತಾರೆ ಹೊರತು ಕಾಂಗ್ರೆಸ್ ಗ್ಯಾರಂಟಿಗಳು ಯಾರು ನಂಬಲ್ಲ. ಇವತ್ತು ಆ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ಪರಿಸ್ಥಿತಿಯನ್ನು ಒಳಗೊಂಡು ಕಾಂಗ್ರೆಸ್ನವರು ಇವತ್ತು ಹತಾಶೆ ಆಗಿಬಿಟ್ಟಿದೆ. ಅಧಿಕಾರ ಇಲ್ಲ ಅಂತ 10 ವರ್ಷಗಳಿಂದ ಅಧಿಕಾರ ಕಳ್ಕೊಂಬಿಟ್ಟು ಇವತ್ತು ಏನು ಮಾಡಿದ್ದಾರೆ, ಏನಾದರೂ ಮಾಡಿ ನಾವು ಅಧಿಕಾರ ತರಬೇಕು, ಏನಾದರೂ ಮಾಡಿ ಅಧಿಕಾರವನ್ನು ಉಳಿಸ್ಕೊ ಮತ್ತೆ ಬರಬೇಕಂತ. ಈ ಜನ್ಮದಲ್ಲಿ ನೀವು ಮತ್ತೆ ಅಧಿಕಾರಕ್ಕೆ ಬರೋಲ್ಲ. ಕಾಂಗ್ರೆಸ್ನವರು ಯಾವುದೇ ಕಾರಣಕ್ಕೂ ಅಧಿಕಾರಕ್ಕೆ ಬರಲ್ಲ. ಈ ದೇಶದಿಂದ ತಿರಸ್ಕರಿಸಿದ್ದಾರೆ. ಇವತ್ತು ಪ್ರಜಾಪ್ರಭುತ್ವವನ್ನು ಕಗ್ಗೋಲೆ ಮಾಡುವಂಥ ಸ್ಥಿತಿಯಲ್ಲಿ ನೀವು ಮಾಡ್ತಾ ಇದ್ದೀರಿ. ಇವತ್ತು ಪ್ರಜಾಪ್ರಭುತ್ವ ತಿದ್ದುಪಡಿ ಮಾಡಿರೋ ನೀವು ನಾನಾ ಬಾರಿ ತಿದ್ದುಪಡಿ ಮಾಡಿದರೆ, ಆದರೆ ಭಾರತೀಯ ಜನತಾ ಪಕ್ಷದ ಮೇಲೆ ಪ್ರಜಾಪ್ರಭುತ್ವ ತೆಗಿತಾರೆ. ಜನಗಳಿಗೆ ಒಂದು ಯಾಮಾರಿಸೋಕೆ ಜನ ಬುದ್ಧಿವಂತರಿದ್ದಾರೆ. ಇವತ್ತು ಆ ಬುದ್ಧಿ ಜನ ನಿಮ್ಮನ್ನೇ ಇವತ್ತು ಏನಿದೆ ಮುಂದಿನ ಚುನಾವಣೆಗಳಲ್ಲಿ ಸಂಪೂರ್ಣವಾಗಿ ನಿಮ್ಮನ್ನು ಮನೆಗೆ ಕಳಿಸ್ತಾರೆ ಅಂತ ಹೇಳ್ತಾರೆ.